ಎಸ್ಎಂ ಕೃಷ್ಣ ಅಂದ ತಕ್ಷಣ ನೆನಪಾಗುವ ಪ್ರಮುಖ ಘಟನೆ ಅಂದರೆ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಅಪಹರಣ. ಯಾಕಂದ್ರೆ ಎಸ್ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದಾಗಲೇ ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಕಾಡುಗೊಳ್ಳ ವೀರಪ್ಪನ್ ಅಪಹರಣ ಮಾಡಿತ್ತು. ಈ ವಿಚಾರ ಎಸ್ಎಂಕೆ ಅವರನ್ನ ತೀವ್ರವಾಗಿ ಘಾಸಿಗೊಳಿಸಿತ್ತು. ಇಂತಹ ದೊಡ್ಡ ಚಾಲೆಂಜ್ ಅನ್ನ ಅವರು ಎದುರಿಸಿ ಬಗೆಹರಿಸಿದ್ದೇ ರೋಚಕ. ಮೇರುನಟ ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಕಾಡುಗೊಳ್ಳ ವೀರಪ್ಪನ್ ಕಿಡ್ನಾಪ್ ಮಾಡಿರುವುದು ರಾಜ್ಯದಲ್ಲಿ ಭಾರಿ ಸಂಚಲನ ಮೂಡಿಸಿತು. ಕನ್ನಡದ ಆಸ್ತಿಯಂತಿದ್ದ ಅಣ್ಣಾವರು ಕಿಡ್ನಾಪ್ ಆಗಿದ್ದು ಇಡೀ ಕರುನಾಡನ್ನೇ ತಲ್ಲಣ ಸೃಷ್ಟಿಸಿತ್ತು. ರಾಜ್ ಅವರಿಗೆ ಅಪಾಯ ಆಗದಂತೆ ಕರೆತರುವ ಜವಾಬ್ದಾರಿ ಸರ್ಕಾರದ ಮೇಲಿತ್ತು. ರಾಜ್ ಅವರ ಅಪಹರಣ ಮಾಡಿರುವುದು ಸಿಎಂ ಆಗಿದ್ದ ಎಸ್ಎಂ ಕೃಷ್ಣ ಅವರಿಗೂ ಚಾಲೆಂಜ್ ತಂದಿತ್ತು. ಅಣ್ಣಾವರನ್ನ ಕಿಡ್ನಾಪ್ ಮಾಡಿರುವುದು ಅಭಿಮಾನಿಗಳಿಗೆ ಸಹಿಸದ ವಿಚಾರವಾಗಿತ್ತು. ಅಭಿಮಾನಿಗಳು ಸಿಡಿದೆದ್ದರೆ ಏನು ಗತಿ ಎನ್ನುವ ಆಲೋಚನೆ ಎಸ್ಎಂ ಕೃಷ್ಣ ಅವರನ್ನ ಕಾಡಿತ್ತು. ಎಲ್ಲೆಡೆ ಆಕ್ರಂದನ, ಆಕ್ರೋಶ, ಗೊಂದಲ, ಹತಾಶೆ ಸಂಪೂರ್ಣ ರಾಜ್ಯವನ್ನ ಕದಡಿತ್ತು. 2000ನೇ ಇಸ್ವಿಯ ಜುಲೈ 30ರ ರಾತ್ರಿ ಪತ್ನಿ ಪಾರ್ವತಮ್ಮ ಅವರೊಂದಿಗೆ ತಮ್ಮ ಹುಟ್ಟೂರು ಗಾಜನೂರಿಗೆ ಹೋಗಿದ್ದ ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಕಾಡುಗೊಳ್ಳ ನರಹಂತಕ ವೀರಪ್ಪನ್ ಅಪಹರಿಸಿದ್ದ. ಆ ಸುದ್ದಿ ರಾಜ್ಯದ ಜನತೆಗೆ ಮರುದಿನ ಬೆಳಗ್ಗೆ ಬರಸಿಡಿಲಿನಂತೆ ಅಪ್ಪಳಿಸಿತ್ತು. ಕಾಡುಗೊಳ್ಳ ವೀರಪ್ಪನ್ ಒಂದು ವೇಳೆ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಏನಾದರೂ ಹಾನಿ ಮಾಡಿದರೆ ಸಮಸ್ಯೆ ದೊಡ್ಡದಾಗುತ್ತದೆ. ಬೆಂಗಳೂರಲ್ಲಿ ತಮಿಳರು ಇದ್ದು ಇವರ ವಿರುದ್ಧ ಕನ್ನಡಿಗರು ಸಿಡಿದೆದ್ದರೆ ರಾಜ್ಯದ ಚಿತ್ರಣವೇ ಬೇರೆ ರೀತಿ ಆಗುತ್ತದೆ ಅಂತ ಎಸ್ಎಂ ಕೃಷ್ಣ ಅವರ ಮನಸ್ಸು ಕದಡಿತ್ತು. ರಾಜ್ಕುಮಾರ್ ಅವರನ್ನ ವಾಪಸ್ಸು ಕರೆದುಕೊಂಡು ಬರುವುದು ಸಿಎಂಗೆ ದೊಡ್ಡ ಸವಾಲಾಗಿತ್ತು. ಈ ಸಂಬಂಧ ಎಸ್ಎಂ ಕೃಷ್ಣ ಅವರು ತಮಿಳುನಾಡಿಗೆ ಭೇಟಿ ನೀಡಿ ಅಲ್ಲಿಂದ ರಾಜಕೀಯ ನಾಯಕರು, ಕರುಣಾನಿಧಿ, ಜಯಲಲಿತಾ ಸೇರಿ ಇತರೆ ನಾಯಕರನ್ನ ಭೇಟಿ ಮಾಡಿದ್ರು. ರಾಜ್ಕುಮಾರ್ ಅವರನ್ನ ಬಿಡಿಸಿಕೊಂಡು ಬರುವುದು ಹೇಗೆ ಅಂತ ಅವರ ಜೊತೆ ಚರ್ಚೆ ಮಾಡಿದ್ರು. ರಾಜ್ಕುಮಾರ್ ಅವರನ್ನ ಕರೆದುಕೊಂಡು ಬರುವಲ್ಲಿ ಸತತ ಪ್ರಯತ್ನ ಪಟ್ಟಿದ್ರು. ಡಾಕ್ಟರ್ ರಾಜ್ ಕುಟುಂಬದ ಜೊತೆಯೂ ಎಸ್ಎಂ ಕೃಷ್ಣ ಅವರು ನಿರಂತರ ಸಂಪರ್ಕದಲ್ಲಿದ್ದರು. ರಾಜ್ಕುಮಾರ್ ಪತ್ನಿ ಪಾರ್ವತಮ್ಮ ಅವರನ್ನ ಭೇಟಿ ಮಾಡಿ ಮಾತನಾಡಿ ಎಲ್ಲ ಮಾಹಿತಿಗಳನ್ನ ಪಡೆಯುತ್ತಿದ್ರು. ಇವರ ನಿರಂತರ ಫಲವಾಗಿ 108 ದಿನಗಳ ಬಳಿಕ ಡಾಕ್ಟರ್ ರಾಜ್ಕುಮಾರ್ ಅವರು ಆರೋಗ್ಯವಾಗಿ ಸುರಕ್ಷಿತವಾಗಿಯೇ ವಾಪಸ್ ರಾಜ್ಯಕ್ಕೆ ಬಂದರು. ಈ ವೇಳೆ ಇಡೀ ಕರ್ನಾಟಕವೆಲ್ಲ ದೊಡ್ಡ ಸಂಭ್ರಮಾಚರಣೆ ಮಾಡಿತ್ತು. ಡಾಕ್ಟರ್ ರಾಜ್ಕುಮಾರ್ರನ್ನ ಕರೆದುಕೊಂಡು ಬಂದ ಮೇಲೆ ಎಸ್ಎಂ ಕೃಷ್ಣ ಅವರು ಸಂತಸ ಪಟ್ಟಿದ್ರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.